ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಅಲ್ಲ ಸರಿ, ಆ ಕಡೆಯಿಂದ ಈ ಕಡೆ ಹೋಗ್ತಿದೆಯಲ್ಲ, ನಾಯಿ ಓಡಿಸ್ಕೊಂಡು ಬಂದು ನಾಯಿ ಎಲ್ಲ ಓಡೋಯ್ತು. ಈಗ ಬಂದು ನಂಗೆ ಹಿಂಗೆ ನೋಡ್ತೀನಿ, ನಂಗೆ ಹಾಡ್ಬಿಟ್ಟು ಸೀದಾ. ವಿಡಿಯೋ ಮಾಡ್ದ. ಗೋಪಾಳದಲ್ಲಿರುವ ಡಿವಿಜಿ ಪಾರ್ಕ್ನಲ್ಲಿ ಒಂದು ಸ್ಲಾತ್ ಬೇರ್ ಕರಡಿ ಇದೆ ಅಂತ ನನಗೆ ದೂರವಾಣಿ ಕರೆ ಬಂದಿರ್ತದೆ. ಆದ ಕಾರಣ ಕೂಡಲೇ ನಾವು ನಮ್ಮ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ಈ ಸ್ಥಳಕ್ಕೆ ಭೇಟಿ ನೀಡಿ ಏರಿಯಾ ಕಾರ್ಡನ್ ಆಫ್ ಮಾಡಿದ್ದೀವಿ. ನಾವು ಏರಿಯಾ ಕಾರ್ಡನ್ ಆಫ್ ಮಾಡಿ ಎಷ್ಟು ವಯಸ್ಸಿರ್ಬೋದು ಅಂತ ಅಂದಾಜು ಅಸೆಸ್ ಮಾಡಿ 6 ರಿಂದ 8 ವರ್ಷ ಆಗಿರ್ತದೆ. ಅದಾದಮೇಲೆ ನಾವು ಕೂಡಲೇ ಪಶು ವೈದ್ಯಾಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಒಂದು ಕಾರ್ಯಾಚರಣೆ ಮಾಡಿ ನಾವು ಆ ಕರಡಿಯನ್ನು ಹಿಡಿಯಲು ಯಶಸ್ವಿಯಾಗಿದ್ದೇವೆ. ಇವಾಗ ಕೂಡಲೇ ಅದನ್ನು ಹೆಲ್ತ್ ಅಸೆಸ್ಮೆಂಟ್ ಮಾಡಿ ಫರ್ದರ್ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮೇಲಧಿಕಾರಿಗಳಿಂದ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ. ಇದು ಇಲ್ಲಿಂದ ಒಂದು ಅಂದಾಜು ಒಂದು 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ಶೆಟ್ಟಿಹಳ್ಳಿ ಅಭಯಾರಣ್ಯ ಬಾರ್ಡರ್ ಆಗ್ತದೆ. ಸೊ ನಾವು ಅಸೆಸ್ ಮಾಡಿರೋದು ನೋಡಿದಾಗ ಅಲ್ಲಿಂದ ಬಂದಿರ್ಬೋದು ಅಂತ, ಯಾಕಂದರೆ ಸುತ್ತಮುತ್ತ ಇಲ್ಲಿ ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿ ಆಗಿರೋದ್ರಿಂದ ಬಂದಿರಲಿಕ್ಕಿತ್ತು ಅಂತ ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ಹೆಂಗೆ ಆಪರೇಷನ್ ಹೆಂಗಾಯಿತು? ಆಪರೇಷನ್ನು ನಮಗೆ ಇದು ನೋಡಿದಾಗ ಒಂದು ಕುರುಸಲು ಗಿಡ ದಟ್ಟವಾಗಿತ್ತು. ನಮಗೆ ಪಶುವೈದ್ಯಾಧಿಕಾರಿಗೆ ಕ್ಲಿಯರ್ ಶಾಟ್ ಸಿಗಲಿಲ್ಲ. ಸೊ ನಾವು ಮೊದಲನೇ ಸತಿ ಮಾಡಿದಾಗ ಯಶಸ್ವಿ ಆಗಲಿಲ್ಲ. ಸೊ 2ನೇ ಶಾಟು ಯಶಸ್ವಿಯಾಗಿ ಹಿಡಿಯಲು ಯಶಸ್ವಿ ಆಯಿತು. ತುಂಬ ಅಟ್ಯಾಕ್ ಎಲ್ಲ ಮಾಡ್ತಾ ಇತ್ತು. ಅಟ್ಯಾಕ್ ಅಂದರೆ ಅದು ಜನರಲಿ ಅನಿಮಲ್ ಟೆಂಡೆನ್ಸಿ ಹಂಗಿರ್ತದೆ. ಸೊ ಜನ ನೋಡ್ಬಿಟ್ಟು ಆ ಹೆದರಿಕೆಯಿಂದ ಜನರಲಿ ಹ್ಯೂಮನ್ ಸ್ವಭಾವ ಆ ಥರ ಇರ್ತದೆ. ಸೊ ಅದಕ್ಕೆ ನಮ್ಮ ಸ್ಟಾಫ್ ಆಗಿರ್ಬೋದು ಯಾರು ಧೈರ್ಯಗುಂದದೆ ಎಲ್ಲರೂ ಹಿಡಿಯಲು ಯಶಸ್ವಿಯಾಗಿದೆ. ಟೋಟಲ್ ನಾವು ಶಿವಮೊಗ್ಗ ಶಂಕರ್ ವಲಯ ಸ್ಟಾಫ್ ಆಗಿರ್ಬೋದು ಮತ್ತು ಶಿವಮೊಗ್ಗ ವನ್ಯಜೀವಿ ವಲಯದ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸೇರಿ ಸುಮಾರು 20 ಜನ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದೀವಿ. ಅದನ್ನು ಬಿಡ್ತೀರಾ ಅಥವಾ ಸಫಾರಿ? ಇಲ್ಲ, ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದರದ್ದು ನಾವು ಹೆಲ್ತ್ ಅಸೆಸ್ಮೆಂಟ್ ಮಾಡ್ತೀವಿ. ಯಾವ ಸ್ಟೇಟಸ್ ಇದೆ, ತಿರ್ಗಾ ಕಾಡಿಗೆ ಬಿಡೋಕ್ಕೆ ಅದು ಯೋಗ್ಯವಾಗಿದೆಯಾ ಇಲ್ವಾ ಅಂತ ಅಸೆಸ್ ಮಾಡಿಕೊಂಡು ಪಶು ವೈದ್ಯಾಧಿಕಾರಿಗಳ ಒಪಿನಿಯನ್ ತೊಗೊಂಡು ನೆಕ್ಸ್ಟ್ ಕ್ರಮ ಕೈಗೊಳ್ತೀವಿ ನಾವು. ಮತ್ತೆ ಎಷ್ಟು ವಯಸ್ಸು? ಈಗ ಸುಮಾರು 6 ರಿಂದ 8 ವರ್ಷ ಆಗಿರ್ತದೆ. ಮೇಲ್ ಫಿಮೇಲ್ ಅದು ನಮ್ಗೆ ಇವಾಗ ಕಾರ್ಯಾಚರಣೆಯಲ್ಲಿ ಗೊತ್ತಾಗಲಿಲ್ಲ. ಇವೆಲ್ಲ ಹೋಗ್ಬಿಟ್ಟು ನೆಕ್ಸ್ಟು ಅಸೆಸ್ ಮಾಡ್ತೀವಿ ನಾವು. ಅದ್ರ ಹೆಲ್ತ್ ಅಸೆಸ್ ಮಾಡ್ತೀವಿ. ಸರ್, ಅದು ಗಂಡ ಹೆಣ್ಣು? ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಎಲ್ಲರೂ ಸಹಕರಿಸಿದ ನನ್ನ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಗೋಪಾಳ ನಿವಾಸದ ಸಾರ್ವಜನಿಕರಿಗೂ ನಾನು ಧನ್ಯವಾದ ಕೋರುತ್ತೇನೆ. ಥ್ಯಾಂಕ್ ಯು. ಶಿವಶಂಕರ್, ಉಪಾರಣ್ಯ ಸಂರಕ್ಷಣಾಧಿಕಾರಿ, ಶಿವಮೊಗ್ಗ ವಿಭಾಗ. ಹೇಳಿ ಮಾಮೂಲಿ ನಾಯಿಗಳೆಲ್ಲ ಈ ಸೀಸನಲ್ಲೂ ಸ್ವಲ್ಪ ಗಲಾಟೆ ಮಾಡೋದು ಕಚ್ಚಾಡೋದು ಮಾಡ್ತಾ ಇರ್ತಾವಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಮಾಮೂಲಿ ನಾವು 5:30ಗೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋದೆ. ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಇಲ್ಲಿ ನಮ್ಮನೆ ಎದುರುಗಡೆ ಕರಡಿ ಬಂದಿದೆ, ಇಲ್ಲಿ ಎಲ್ಲರ ಕಾಂಪೌಂಡಿಗೆ ಡಿಕ್ಕಿ ಹೊಡೆದು ಹೋಗ್ತಾ ಇದೆ ಅಂತ. ನಾನು ಈ ಟೈಮಲ್ಲಿ ಕರಡಿ ಬರೋಕ್ಕೆ ಹೆಂಗೆ ಸಾಧ್ಯತೆ ಇದೆ, ಇಷ್ಟೊಂದು ಜನಸಂಖ್ಯೆ ಇದೆಯಲ್ಲ ಅಂತ ನಾನು ಹೇಳಿದಾಗ
ಇಲ್ಲ ನಿಜ ಅಂತ ಹೇಳಿದಾಗ ಮತ್ತೆ ವಾಪಸ್ ಬಂದಂಗೆ 30 ಚಂದನ ಪಾರ್ಕ್ ಕಡೆ ಬಂತು. ಚಂದನ ಪಾರ್ಕ್ ಬಂದ ಕಡೆ ಮತ್ತೆ ಎಲ್ಲಿ ಬಂತು ಅಂತ ನಾನು ಮತ್ತೆ ಬೈಕ್ ತಗೊಂಡು ಇಲ್ಲಿ ನಮ್ಮ ಸಾಯಿ ಇಂಟರ್ನ್ಯಾಷನಲ್ಲು ಈ ಕಡೆ ಸುತ್ತ ಸರೌಂಡಿಂಗಲ್ಲೆಲ್ಲ ಕೇಳ್ಕೊಂತ ಬಂದಾಗ ಇಲ್ಲೋಯ್ತು ನಾಯಿಗಳ ಸೌಂಡಲ್ಲಿ ಮತ್ತೆ ಬಂದ್ವಿ. ಮತ್ತೆ ಬಂದಾಗ ಇಲ್ಲಿ ನಮ್ಮ ಪೆಟ್ರೋಲ್ ಬ್ಯಾಂಕ್ ಹಿಂದ್ಗಡೆ ಬಂತು. ಮತ್ತೆ ಅಲ್ಲಿ ಬಂದಾಗ ನಮ್ಮ ಮೀಡಿಯಾದವರು ಬಾಲು ಸರ್ ಅದಕ್ಕೆ ಭಾಳ ಸರ್ ನಾನು ಯಾರಿಗೆ ಫೋನ್ ಮಾಡೋಕೆ ಕನ್ಫ್ಯೂಷನ್ ಆಗ್ತು. ನಾನು ಬಾಲು ಸರಿಗೆ ಫೋನ್ ಮಾಡಿದೆ, ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಇವರೆಲ್ಲ ಪರಿಚಯ ಇದಾರಲ್ಲ. ಹಾಗಾಗಿ ಅವ್ರಿಗೆ ಹೇಳಿದೆ, ಅವರು ಇಮಿಡಿಯೇಟ್ಲಿ ಅವ್ರಿಗೆ ಸಂಬಂಧಪಟ್ಟವರಿಗೆ ಫೋನ್ ಮಾಡಿ ಅವರು ಇಮಿಡಿಯೇಟ್ಲಿ ಬರ್ರಿ ಅಂತ ಅವರು ಮಾರ್ಗದರ್ಶನ ಪ್ರಕಾರ ಇಂತಲ್ಲಿದ್ದೀವಿ ಅಂತ ಅಡ್ರೆಸ್ ಹೇಳ್ತಾ ಮತ್ತೆ ಬಂದು ಪಾರ್ಕ್ ಒಳಗೆ ಬಂದದ್ದು. ಮತ್ತೆ ಅಲ್ಲಿ ಮೇಲೆ DVJ ಪಾರ್ಕ್ ಹತ್ರ ಬಂದದ್ದು. ಮತ್ತೆ ಮೇಲೆ ಹೋಯ್ತು. ಮತ್ತೆ ಮೇಲೆ ಇಲ್ಲಿ ಇರೋರಿಗೆಲ್ಲ ಅವೇರ್ನೆಸ್ ಕೊಡ್ಕಂತ ಯಾರು ದಯವಿಟ್ಟು ಪಾರ್ಕಲ್ಲಿ ಇರ್ಬೇಕು ಅಂತ ಕೇಳ್ಕೊಂಡು ಮತ್ತೆ ಬಂದದ್ದು ಸೀದಾ ಬಂದದ್ದು. ಈಗ ಇಲ್ಲಿ ನಮ್ಮ ನಟೇಶ್ ಸರ್ ಮನೆ ಪಕ್ಕದಲ್ಲಿ ಲಾಕ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು. ಆಪರೇಷನ್ ಹೆಂಗಾಯ್ತು? ಆಪರೇಷನ್ ಅಂದ್ರೆ ಒಬ್ರಿಗೆ ಯಾರ ಅಲ್ಲಿ ಗಿಬ್ರಿ ಬಂದಿದೆ ಅಂತ. ಆಪರೇಷನ್ ಚೆನ್ನಾಗಿದೆ, ಬಟ್ ಸಾಯಿ ಹೋಟ್ಲ್ ಹತ್ರ ಅಲ್ಲಿ ಒಬ್ರಿಗೆ ಡಿಪಾರ್ಟ್ಮೆಂಟ್ ಆಪರೇಷನ್ ಹೆಂಗ್ ಮಾಡಿದ್ರು? ಆಪರೇಷನ್ ಚೆನ್ನಾಗಿ ಮಾಡಿದ್ರು ಪಾಪ. ಎಲ್ಲರ ಸಹಾಯನೂ ತಗೊಂಡು ಅವ್ರು ಬಹಳ ಆಯ್ತು? ಆಲ್ಮೋಸ್ಟ್ ಆಲ್ 2-3 ತಾಸು ಆಯ್ತು. ಆಲ್ಮೋಸ್ಟ್ ಆಲ್ 6:30 ಸ್ಟಾರ್ಟ್ ಆಗಿರೋದು, ಇಷ್ಟೊತ್ತಿಗೆ ಈಗ ಇದಾಗಿರೋದು. ತುಂಬಾ ಕಷ್ಟಪಟ್ಟ ಬಹಳ ಕಷ್ಟಪಟ್ಟರು ಸರ್. ಯಾಕಂದ್ರೆ ಕಷ್ಟಪಟ್ಟ ವಿಚಾರನೇ ಅದು. ಫಸ್ಟ್ ಈಗ ಡಾಟ್ ಮಾಡಿರೋ ಡಾಕ್ಟರ್ಸ್ಗಳು ಬಂದು ಡಾಟ್ ಮಾಡಿದ್ರು. ಮತ್ತೆ ಅದು ಹತ್ರ ಹೋದಾಗ ಮತ್ತೆ ಮೈ ಮೇಲೆ ಬಂದಾಗ ವಾಪಸ್ ಬಂದಾಗ ಮತ್ತೆ ಎಲ್ಲ ಇನ್ನೊಂದು ರೌಂಡ್ ಡಾಟ್ ಮಾಡಿ ಎಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಸಿಬ್ಬಂದಿ ವರ್ಗ ಜೊತೆಗೆ ನಮ್ಮ ಮೀಡಿಯಾದವ್ರು ನೀವು ಸಹ ಬಹಳ ಸಪೋರ್ಟ್ ಮಾಡಿದ್ರಿ. ಗಾಯನೂ ಆಗಿದೆ. ತುಕಾರಾಮ್ ಶೆಟ್ಟಿ ಅನ್ನೋರು. ನನ್ನ ಹೆಸರು ಲಿಂಗರಾಜ್ ಅಂತ ಸರ್, ಸ್ವಾಮಿ ವಿವೇಕಾನಂದ ಬಡಾವಣೆ.